ನಿರೀಕ್ಷಕರ ಊರುಗೂ ಇದೇ ಒಬ್ಬರು ಧಮ್ಸಂದ್ರ ಗ್ರಾಮದ ಗ್ರಾಮಸ್ಥರುಗಳಾದ ನಾವು ಹೇಳಿ ಬರೆಸಿದ ಮಾದರಿ ಕ್ರಮವೆಂದರೆ ಮಾನ್ಯ ತಹಶೀಲ್ದಾರ್ ಆದೇಶ ಸಂಖ್ಯೆ ಡ್ಯಾಶ್ ರಂತೆ ದಿನಾಂಕ 27/7/2026ರಂದು ಧಮ್ಸಂದ್ರ ಗ್ರಾಮದ ಸರ್ವ 62ರಲ್ಲಿ 2 ಎಕರೆ ಮಾನ್ಯ ಸಹಾಯಕ ಕಮಿಷನರ್ ಕೋಲಾರ ಅವರ ಆದೇಶ ಸಂಖ್ಯೆ ಡ್ಯಾಶ್ ರಂತೆ ಸ್ವಾಧೀನ ಅನುಭವ ಬಿಡಿಸಿಕೊಡಲು ಸ್ಥಳಕ್ಕೆ ತಾಲೂಕು ಮೋಜಿನದಾರ ಸಮಕ್ಷಮದಲ್ಲಿ ಅಳತೆ ಕಾರ್ಯ ಮಾಡುವಾಗ ಸ್ಥಳದಲ್ಲಿ ಪ್ರತಿವಾದಿಯಾದ ಸಾವಿತ್ರಮ್ಮ ಕೋಂ ಡಿ.ವಿ. ತಮ್ಮಣ್ಣರವರು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಆಗಿರುವ ತಡೆಯಾಜ್ಞೆ ಆದೇಶ ಪ್ರತಿಯನ್ನು ಸ್ಥಳದಲ್ಲಿ ನೀಡಿರುತ್ತಾರೆ. ಹಾಗೂ 2 ಎಕರೆ PTCLದು 2 ಎಕರೆ ಮೇಲೆ ಸ್ಟೇ ಕಾಪಿ ತಡೆಯಾಜ್ಞೆ ಆದೇಶ ಪ್ರತಿ ನೀಡಿರುತ್ತಾರೆ. ಹಾಗೂ ವಾದಿಯಾದ ನರಸಿಂಹಪ್ಪ ಬಿನ್ ವೆಂಕಟಪ್ಪರವರು ಸಿವಿಲ್ ಕೋರ್ಟ್ ಜಡ್ಜ್ ಮತ್ತು JMC ನ್ಯಾಯಾಲಯದಲ್ಲಿ ಆಗಿರುವ ಆದೇಶದ ಪ್ರತಿಯನ್ನು ನೀಡಿರುತ್ತಾರೆ. ಈ ಬಗ್ಗೆ ಮುಂದಿನ ಕಾನೂನು ರೀತಿಯ ತೀರ್ಮಾನ ತೆಗೆದುಕೊಳ್ಳುವ ಸಲುವಾಗಿ ಈ ದಿನ ಗ್ರಾಮಸ್ಥ ಸಮಕ್ಷಮ ಕಚೇರಿಯಲ್ಲಿ ಜ್ಞಾಪನದಂತೆ ಸ್ಥಳ ಭೇಟಿ ನೀಡಿರುವ ಬಗ್ಗೆ ಗ್ರಾಮಸ್ಥರ ಮಾಜರ್ ಮಾಡಲಾಯಿತು. ಇದೆ ಗ್ರಾಮಸ್ಥರು ಈ ಥರ ನಾವು ಈ ಗ್ರಾಮಕ್ಕೆ ಬಂದಿದ್ದೀವಿ, ಈ ಥರ ಸರ್ವೆ ಮಾಡಿದ್ವಿ, ಸ್ಥಳದಲ್ಲಿ ವಾದಿ ಈ ಥರ ಈ ಸ್ಟೇ ಕಾಪಿ ಕೊಟ್ಟಿದ್ದಾರೆ ಮತ್ತು ಪ್ರತಿವಾದಿನೂ ಅವರು ಸಿವಿಲ್ ಕೋರ್ಟಲ್ಲಿ ಆಗಿರ್ತಕ್ಕಂಥ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ ಅಂತ ನಾವು ರಿಪೋರ್ಟ್ ಮಾಡ್ತಾ ಇರೋದು. ಮುಂದಿನ ಕ್ರಮ ಮೇಡಮ್ ಅವರು ಮತ್ತೆ ಏನು ಡೈರೆಕ್ಷನ್ ಬರುತ್ತೋ ಅದ್ರ ಪ್ರಕಾರ ಕಂಟಿನ್ಯೂ ಆಗುತ್ತೆ. ಮಿತ್ರರೇ, ಏನಿವತ್ತು ಧಮ್ಸಂದ್ರ ಗ್ರಾಮದ ಸರ್ವೆ ನಂಬರು 62ರಲ್ಲಿ ಮಾನ್ಯ ವಿಭಾಗಾಧಿಕಾರಿಗಳು ಏನು ಒಂದು PTCL ಒಳಪಡ್ತಕ್ಕಂಥ ಒಂದು ದಾಖಲೆಗಳು ಏನಿದಾವೋ ಆ ದಾಖಲೆಗಳ ಪ್ರಕಾರ ಆಳುವ ಸರ್ಕಾರದ ಆದೇಶದಂತೆ ಸರ್ಕಾರದ ಅಧೀನದಲ್ಲಿ ಏನು ಒಂದು ಭೂಮಿ ವಂಚಿತ ಹೋರಾಟ ಸಮಿತಿ ಎಲ್ಲಾ ಸಂಘಟನೆಗಳು ಸೇರಿ ರಾಜ್ಯ ಮಟ್ಟದಲ್ಲಿ ಸುಮಾರು 100 ಚಿಲ್ಲರೆ ದಿನಗಳ ಕಾಲ ಹೋರಾಟವನ್ನು ಹಮ್ಮಿಕೊಂಡು ಭೂಮಿ ವಂಚಿತರಿಗೆ ಭೂಮಿ ಸಿಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಆಳುವ ಸರ್ಕಾರ ಒಂದು PTCL ಆದೇಶವನ್ನ ಕೊಟ್ಟಿರ್ತಾರೆ. ಆ PTCL ಆದೇಶದಂತೆ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ವಿಭಾಗಾಧಿಕಾರಿಗಳು ಆ ಭೂಮಿಗೆ ಸಂಬಂಧಪಡ್ತಕ್ಕಂಥ ಭೂಮಾಲೀಕರಿಗೆ ಆ ಒಂದು ಆದೇಶದಲ್ಲೇನೆ ತೋರಿಸ್ತಾರೆ. ಆದೇಶ ಆಗಿ ಮಾನ್ಯ ತಹಶೀಲ್ದಾರರಿಗೆ ಆದೇಶ ಕಾಪಿಯನ್ನು ಹೊರಡಿಸ್ತಕ್ಕಂಥ ಸಂದರ್ಭದಲ್ಲಿ ಖುದ್ದು ತಹಶೀಲ್ದಾರರೇ ಬಂದು ಸ್ಥಳ ಪರಿಶೀಲನೆ ಮಾಡಿ ಆ ಒಂದು ಭೂಮಿ ಕೊಡ್ಬೇಕಾಗಿರುವಂತ ಅವ್ರಿಗೆ ಆದಷ್ಟು ಬೇಗ ಭೂಮಿಯನ್ನು ಬಿಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆದೇಶನೇ ಇರ್ತದೆ. ಇಂತಹ ಆದೇಶಗಳನ್ನ ಸಂಬಂಧಪಡ್ತಕ್ಕಂಥ ಅಧಿಕಾರಿಗಳು ಭೂಮಾಲೀಕರ ಕೈಗೊಂಬೆಗಳಾಗಿ, ಭೂಮಾಲೀಕರ ಬೂಟು ನೆಕ್ಕುವ ಅಧಿಕಾರಿಗಳಾಗಿ ಈ ಬಡವರ ಹೊಟ್ಟೆ ಹೊಡಿತಕ್ಕಂಥ ಒಂದು ಕೆಲಸವನ್ನ ಸಂಬಂಧಪಡ್ತಕ್ಕಂಥ ಅಧಿಕಾರಿ ವರ್ಗ ಮಾಡ್ತಾ ಇದೆ ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಈ ಒಂದು PTCL ಆದೇಶ ಆಳುವ ಸರ್ಕಾರ ಏನು ಆದೇಶ ಕೊಟ್ಟಿದೆ, ಆದೇಶದಂತೆ ಗ್ರಾಂಟ್ ಆಗಿರ್ತಕ್ಕಂಥ SC/ST ಲ್ಯಾಂಡ್ ಗ್ರಾಂಟ್ ಆಗಿರ್ತಕ್ಕಂಥ ಎಲ್ಲಾ ಫೈಲುಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ಸಲ್ಲಿಸಬೇಕು. ಎಷ್ಟು ಕಡತಗಳಿದಾವೋ ಅಷ್ಟು ಕಡತಗಳನ್ನ ಏನು 1978ರಂತೆ ಏನು ಆದೇಶ ಇದೆಯೋ ಆ ಆದೇಶದಂತೆ ಎಲ್ಲಾ ಕಡತಗಳು ರವಾನೆ ಆಗ್ಬೇಕು. ರವಾನೆ ಆಗಿದ್ದಂತ ಕಡತಗಳನ್ನ ಪರಿಶೀಲನೆ ಮಾಡಿ ಸಂಬಂಧಪಡ್ತಕ್ಕಂಥ ಆ ಒಂದು ಭೂಮಿ ವಂಚಿತರಿಗೆ ಭೂಮಿ ಕೊಡುವಂತ ಕೆಲಸ ಅಧಿಕಾರಿಗಳು ಮಾಡಬೇಕಾಗಿದೆ. ಅಂತ ಒಂದು ಇದರಲ್ಲಿ ಆದೇಶ ಆಗಿ 6 ತಿಂಗಳಾಗ್ತಾ ಇದೆ ಅಂತಂದ್ರೆ ಕೂಡ ಈ ಸಂಬಂಧಪಡ್ತಕ್ಕಂಥ ತಹಶೀಲ್ದಾರರು ಮತ್ತೆ ಸಂಬಂಧಪಡ್ತಕ್ಕಂಥ ರೆವಿನ್ಯೂ, ಸಂಬಂಧಪಡ್ತಕ್ಕಂಥ VA, ಸಂಬಂಧಪಡ್ತಕ್ಕಂಥ ಸರ್ವೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿ ಈ ಒಂದು PTCLಗಳನ್ನ ಬಿಡಿಸೋದ್ರಲ್ಲಿ ಅವರು ಕೈಗೊಂಬೆಗಳಾಗಿ ಆಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾವ ರೀತಿ ಅಂತಂದ್ರೆ 6 ತಿಂಗಳ ಆದೇಶ ಆಗಿದೆ ಅಂತಂದ್ರೆ 6 ತಿಂಗಳಲ್ಲಿ ಅವರು ಕನಿಷ್ಠ 2 ತಿಂಗಳಲ್ಲಿ ಆ ಭೂಮಿ ವಂಚಿತರಿಗೆ ಭೂಮಿಯನ್ನ ಬಿಡಿಸುವಂತ ಒಂದು ಕೆಲಸ ಮಾಡಬೇಕಾಗಿತ್ತು. ಆದ್ರೆ ಸಂಬಂಧಪಡ್ತಕ್ಕಂಥ ತಾಲೂಕಾ ಆಡಳಿತ ಅಧಿಕಾರಿಗಳು ಇದರಲ್ಲಿ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ.
ಯಾಕೆ ಅಂತಂದ್ರೆ ಒಂದು ಉಪವಿಭಾಗದ ಮಟ್ಟದ ಅಧಿಕಾರಿ ಆದೇಶ ಮಾಡಿ ಕಳಿಸಿದ್ರೇನೋ ಆ ಆದೇಶದಲ್ಲೇನೆ ತೋರಿಸಿದ್ದಾರೆ, ಖುದ್ದು ತಹಶೀಲ್ದಾರರೇ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಆ ಸ್ಥಳವನ್ನ ಬಿಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ಇವತ್ತು 6 ತಿಂಗಳ ಕಾಲ ವೇಟ್ ಮಾಡಿಸಿ 6 ತಿಂಗಳ ಕಾಲ ಆ ಒಂದು PTCL ಅಲ್ಲಿ ಏನು ಆದೇಶ ಪಡ್ಕೊಂಡಿರ್ತಕ್ಕಂಥ ಫಲಾನುಭವಿಗಳನ್ನ ತಾಲೂಕ್ ಕಚೇರಿಗೆ ಅಲ್ದಾಡೋ ರೀತಿ ಮಾಡಿ ನಾನಾ ರೀತಿಯ ಹೋಗಿ ಅವರನ್ನ ಕೈ ಮುಗಿದು ಬೇಡ್ಕೊಂಡ್ರೇನು ಸಹ ಇವತ್ತು ಅವರಿಗೆ ಆ ಭೂಮಿಗಳನ್ನ ಬಿಡಿಸ್ಕೊಡೋ ಮಟ್ಟದಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇಲ್ಲ ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಹಂಗಾಗಿ ಏನಿವತ್ತು ಈ ಭೂಮಿ ವಂಚಿತರ ಒಂದು ಫಲಾನುಭವಿಗಳು ಏನಿದ್ದಾರೆ, ಆ ಭೂಮಿ ವಂಚಿತರಿಗೆ ತಾವೇನು ಭೂಮಿಗಳು ಬಿಡಿಸ್ಕೊಡದೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ, ಇದಕ್ಕೆಲ್ಲ ನೇರ ಹೊಣೆ ಸಂಬಂಧಪಡ್ತಕ್ಕಂಥ ತಾಲೂಕು ಆಡಳಿತ ಅಂತ ಕೂಡ ಈ ಸಂದರ್ಭದಲ್ಲಿ ನಾವು ಆರೋಪ ಮಾಡ್ತಾ ಇದ್ದೀವಿ. ಇದನ್ನ ಯಾಕೆ ಅಂತಂದ್ರೆ ಸರ್ವೆ ಅಧಿಕಾರಿಗಳ ಹತ್ರ 106 ಬಾರಿ ಓಡಾಡ್ಬೇಕು, ರೆವಿನ್ಯೂ ಇನ್ಸ್ಪೆಕ್ಟರ್ ಹತ್ರ 106 ಬಾರಿ ಓಡಾಡ್ಬೇಕು, ರೆವಿನ್ಯೂ ವಿಲೇಜ್ ಅಕೌಂಟೆಂಟ್ ಹತ್ರ 106 ಸರಿ ಓಡಾಡ್ಬೇಕು, ಸ್ವಾಮಿ ಬುದ್ಧಿ ಅಂತ ಹೇಳಿ ಬೇಡ್ಕೊಬೇಕು. ಈ ರೀತಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವರು ಈ ರೀತಿ ಓಡಾಡ್ಬೇಕು. ಭೂ ಮಾಲೀಕರು ಒಂದು ಮಾತು ಹೇಳಿದ್ರೆ ಅಲ್ಲಿ ಒಂದೇ ಮಾತಿಗೆ ಮುಕ್ತಾಯ. ಆಯ್ತು, ಅವರು ಈ ರೀತಿ ಮಾಡ್ಕೊಂಡ್ ಬಂದಿದ್ದಾರೆ, ನಾವು ಈ ರೀತಿ ಬರ್ಕೊಳ್ತೀವಿ, ಈ ರೀತಿ ಹೊರಟೋಗ್ತಾ ಇದ್ದೀವಿ. ಈ ರೀತಿ ಭೂ ಮಾಲೀಕರ ಕೈಗೊಂಬೆಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ನಾವು ಧಿಕ್ಕಾರವನ್ನ ಹೇಳ್ತೀವಿ. ಯಾಕೆ ಅಂತಂದ್ರೆ ಕೊಡ್ತಕ್ಕಂಥ ಸರ್ಕಾರದ ಆದೇಶಗಳನ್ನೇ ನೀವು ಧಿಕ್ಕರಿಸಿ ನಮಗೆ ಭೂಮಿ ಕೊಡ್ಲಿಲ್ಲ ಅಂತಂದ್ರೆ ನಾವಿನ್ಯಾವ ರೀತಿ ನಾವು ಬೇಡ್ಕೊಬೇಕು ನಿಮ್ಮನ್ನ? ಇವತ್ತು ಏನು ಈಗಾಗಲೇ 2 ಬಾರಿ ನಾವು ಈ ಒಂದು ದೊಮ್ಮಸಂದ್ರ ಗ್ರಾಮದ ಭೂ ವಂಚಿತರಿಗೆ ಭೂಮಿ ಬಿಡಿಸ್ಕೊಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು, ಇಲ್ಲಿ ಮಾತಾಡಿರ್ತಕ್ಕಂಥ ಮಾತುಗಳು ನೋಡಿದ್ರೆ ಅಧಿಕಾರಿ ವರ್ಗನೇ ಅವರಿಗೆ ಭೂ ಮಾಲೀಕರಿಗೆ ಕಿಮ್ಮತ್ತು ಕೊಡೋ ರೀತಿ ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ 6 ತಿಂಗಳಾಗಿದೆ, 6 ತಿಂಗಳಲ್ಲಿ ನೀವು ಆದೇಶ ಪಡ್ಕೊಂಡಿರ್ತಕ್ಕಂಥವ್ರು ನೀವು ಬಂದು ಸ್ಥಳ ಪರಿಶೀಲನೆ ಮಾಡಿ 6 ತಿಂಗಳಲ್ಲಿ ಅವ್ರಿಗೆ ಭೂಮಿ ಬಿಡಿಸ್ಕೊಟ್ಟಿದ್ರೆ ಇವತ್ತು ಅವರು ಸ್ಟೇ ಹೋಗುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತಾ ಇರ್ಲಿಲ್ಲ. ನೀವು ಯಾವಾಗ ಅವ್ರ ಕೈಗೊಂಬೆಗಳಾಗಿ ನೀವು 6 ತಿಂಗಳು ಭೂ ವಂಚಿತರನ್ನ ನೀವು ವಂಚನೆ ಮಾಡಿದಿರೋ ಅವ್ರಿಗೆ ಕುಮ್ಮಕ್ ಕೊಟ್ಟು, ನೀವೇನೆ ಕುಮ್ಮಕ್ಕುಗಳು ಕೊಟ್ಟು ಅವರನ್ನ ಮೇಲಿನ ಉಚ್ಚ ನ್ಯಾಯಾಲಯಗಳಿಗೆ ಹೋಗೋ ರೀತಿ ಮಾಡಿ ಈ ರೀತಿ ಎಲ್ಲ ದ್ವಂದ್ವ ನೀತಿಯನ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಹಂಗಾಗಿ ಮಾನ್ಯ ಸರ್ಕಾರ, ಭೂ ಕಂದಾಯ ಮಂತ್ರಿಗಳಾಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಕೂಡಲೇ ತಾವು ಏನು ಈ PTCL ಆದೇಶವನ್ನು ಹೊರಡಿಸಿ ಗೋಡೆ ಮೇಲೆ ದೀಪ ಇಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆನ ಕೂಡಲೇ ಹಿಂಪಡಿಬೇಕು. ಸುಗ್ರೀವಾಜ್ಞೆಯನ್ನ ಆಳುವ ಸರ್ಕಾರ ಸುಗ್ರೀವಾಜ್ಞೆಯನ್ನ ಹೊರಡಿಸಬೇಕು ಅಂತ ಹೇಳಿ ಕೂಡ ನಾವು ಈ ಸಂದರ್ಭದಲ್ಲಿ ಈ ಮೂಡಲಬಾಗಿಲು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಿಂದ ನಾವು ಬಹುಜನ ಸಂಘಟನೆಗಳ ಒಕ್ಕೂಟ ಮತ್ತು ಭೂಮಿ ವಂಚಿತರು ಏನಿದಾರೋ ನಮ್ಮ ಜೊತೆ, ಆ ಭೂಮಿ ವಂಚಿತರ ಮುಖಾಂತರ ಆಳುವ ಸರ್ಕಾರಕ್ಕೆ ನಾವು ಒಂದು ಸಂದೇಶವನ್ನ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ಈ ಒಂದು PTCL ಅಡಿಯಲ್ಲಿ ತಾವೇನೇ ಆದೇಶಗಳನ್ನು ಹೊರಡಿಸಿ ಇವತ್ತು ಭೂಮಿ ಸಿಗದೆ ಮಾಡ್ತಾ ಇರ್ತಕ್ಕಂಥ ದಲಿತ ವರ್ಗವನ್ನ ವಂಚನೆ ಮಾಡಿದಿರಿ. ಈಗಾಗಲೇ PTCL ಅಲ್ಲಿ ವಂಚಿತರಾಗ್ತಾ ಇದ್ದೀವಿ. ನಮಗೆ ಪರಿಶಿಷ್ಟ ಜನಾಂಗಕ್ಕೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನೆಲ್ಲ ಆಳುವ ಸರ್ಕಾರ ನಾವು ಎಲ್ಲೋ ಒಂದು ಕಡೆ ಸಂವಿಧಾನವನ್ನ ಉಳಿಸಲಿಕ್ಕೆ ಇಡೀ ದೇಶದಲ್ಲಿ ನಮ್ಮ ದಲಿತ ಮುಖಂಡರೆಲ್ಲನೂ ಒಂದು ನಿರ್ಣಯ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನ ನಾವು ಅಧಿಕಾರಕ್ಕೆ ತರಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಎಲ್ರೂ ಸಹ ಕಾಂಗ್ರೆಸ್ ಸರ್ಕಾರವನ್ನ ತರಲಿಕ್ಕೆ ಶ್ರಮೆ ಪಟ್ಟಿದ್ದೀವಿ. ಅಂತ ದಿಕ್ಕಿನಲ್ಲಿ ಹೊರಟಿರ್ತಕ್ಕಂಥ ಪರಿಶಿಷ್ಟ ಜಾತಿಯ ಜನಾಂಗಕ್ಕೆ ಇವತ್ತು ಎಲ್ಲಾ ರೀತಿಯಲ್ಲೂ ಎಲ್ಲಾ ಅನುದಾನಗಳಲ್ಲೂ ವಂಚನೆ ಮಾಡಿ ನಮ್ಮನ್ನು ವಂಚಿತರನ್ನಾಗಿ ಮಾಡ್ತಾ ಇದ್ದೀರಿ. ನಿಮಗೇನಾದ್ರೂ ಆಳುವ ಸರ್ಕಾರಕ್ಕೆ ಘನತೆ ಗೌರವ ಇದ್ದರೆ, ದಲಿತರ ಒಂದು ಪರಿಶಿಷ್ಟ ಜಾತಿಯನ್ನ ಉಳಿಸುವಂತ ಮನೋಭಾವನೆ ಇದ್ದರೆ ಕೂಡಲೇ ನೀವು ಈ ಒಂದು PTCL ಕಾಯ್ದೆಗೆ ಸುಗ್ರೀವಾಜ್ಞೆ ಹೊರಡಿಸಬೇಕು. ಈ ಬರ್ತಕ್ಕಂಥ ಅವುಗಳನ್ನೆಲ್ಲ ಕಡ್ಡಾಯವಾಗಿ ಆ ಒಂದು ನೊಂದ ಜನತೆಗೆ ಸಿಗೋ ರೀತಿ ಮಾಡಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಮುಂದಿನ ಇದರಲ್ಲಿ ತಕ್ಕ ಒಂದು ಶಾಸ್ತಿಯನ್ನ ಈ ಜನಾಂಗ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ನಿಮಗೆ ಬುದ್ಧಿ ಕಲಿಸ್ತದೆ ಅಂತೇಳಿ ಒಂದು ಭೂಮಿ ಬಿಡಿಸುವ ಒಂದು ಸರ್ಕಾರಿಗಳ ಜೊತೆ, ಸರ್ಕಾರಿ ಅಧಿಕಾರಿಗಳ ಜೊತೆ ಬಹುಜನ ಸಂಘಟನೆಗಳ ಒಕ್ಕೂಟ ಬಂದಿಲ್ಲಿ ಆಳುವ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಏನು ಈ ಮುಂದಿನ ದಿನಗಳಲ್ಲಿ ಎಲ್ಲಾ ರೀತಿಯಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಗಳನ್ನ ಸರಿಪಡಿಸದೇ ಇದ್ದ ಪಕ್ಷದಲ್ಲಿ ಮುಂಬರುವ ಚುನಾವಣೆಯಲ್ಲಿ
ಇಡೀ ದಲಿತ ವರ್ಗ, ಪರಿಶಿಷ್ಟ ಜಾತಿ ಏನಿದೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದು ಖಾಲಿ ಸಂಘಟನೆ ಅಲ್ಲ, ಇಡೀ ತಾಲೂಕಿನಾದ್ಯಂತ ಈ ಒಂದು ಕಾಂಗ್ರೆಸ್ ಸರ್ಕಾರದ ದುರಾಡಳಿತವನ್ನ ನಾವು ಸಂಘಟನೆಗಳು ಕರಪತ್ರವನ್ನ ಮಾಡಿ ಹಂಚಿಕೆ ಮಾಡಿ ಮುಂದಿನ ಒಂದು ಚುನಾವಣೆಯಲ್ಲಿ ನಿಮಗೆ ಬುದ್ಧಿ ಕಲಿಸ್ತೀವಿ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಪ್ರಬುದ್ಧ ಭಾರತ.